ಸಭಾಧ್ಯಕ್ಷರೇ ನಮಸ್ಕಾರ. ಇವತ್ತಿನ ಈ ಯುವ ಅಧಿವೇಶನ ಈಗ ಆಲ್ಮೋಸ್ಟ್ ಇದು ವಿಧಾನಸೌಧದಾಗ ಆಗಬೇಕಾಯ್ತು ಅಧಿವೇಶನ ಈ ರೀತಿ. ಯಾಕಂದ್ರೆ ಅವ್ರು ಕೂತ ಆ ಜಾತಿ ಧರ್ಮದ ಬಗ್ಗೆ ಕೂತ ಅಲ್ಲಿ ಮಾತಾಡೋ ಬಂದು ನಾವು ಈಗ ಬೇಕಾಗಿದ್ದಂಥ ಯುವಕರಿಗೆ ಆಗುವಂಥ ಒಂದು ತೊಂದರೆ ಉದ್ಯೋಗದ ಬಗ್ಗೆ ಕೂತ ಬೀದಿಯಲ್ಲಿ ಕೂತ ಹೋರಾಟ ಮಾಡುವಂಥ ಪರಿಸ್ಥಿತಿ ಐತಿ. ಪ್ರತಿಯೊಂದಕ್ಕೂ ಹೋರಾಟ ಮಾಡೋದು ಇನ್ನೂ ಸ್ವಾತಂತ್ರ್ಯ ಸಿಕ್ಕ ಒಂದು 60-70 ವರ್ಷ ಆದರೂ ಇನ್ನೂ ನಾವು ಹೋರಾಟ ಮಾಡಿ ಪಡೆಯುವಂಥ ಪರಿಸ್ಥಿತಿಗೆ ಈಗಿನ ಸರ್ಕಾರಗಳು ತಂದಿರ್ತಾವೆ. ನಾವು ಅವರೆಲ್ಲ ನಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ತಾ ಹೋಗ್ತಾ ನಾವು ಪ್ರತಿಯೊಬ್ಬರನ್ನ ಆರಿಸಿ ನಮ್ಮ MLA MP ಗಳನ್ನ ಆರಿಸಿ ಅವ್ರನ್ನ ಹೋಗಿ ವಿಧಾನಸೌಧ ಇದು ಹೋಗಿ ಕುಡಿಸ್ತೀವಿ. ನಾವು ಏನು ಮಾಡೋದಾಗೈತಿ ಅವ್ರೆಲ್ಲನೂ ಕುಡಿಸಿ ಅವ್ರು ನಮ್ಮ ಸಮಸ್ಯೆಗಳು ಬಗೆಹರಿಸ್ತಾರತ್ತೆ ಕುಡಿಸಿರ ಅವ್ರು ನಮ್ಮ ಸಮಸ್ಯೆಗಳನ್ನ ನಾವು ಹೋರಾಟ ಮಾಡಿ ಪಡೆಯುವಂಥ ಪರಿಸ್ಥಿತಿ ಇದೆ. ಪ್ರತಿಯೊಂದಕ್ಕೂ ಹೋರಾಟ ಮಾಡೋದು ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕು. ಏನೋ ಒಂದು ಕೆಲಸ ಆಗ್ಬೇಕಾದ್ರೆ ಹೋರಾಟ ಮಾಡ್ಬೇಕು. ನಾವು ಹೋರಾಟ ಮಾಡಿ ಪಡೆಯುತ್ತಂದ್ರೆ ಇವ್ರನ್ನೆಲ್ಲ ಆರಿಸಿ ಹೋಗಿ ಕುಣಿಸುವಂಥದ್ದು ಏನು ಅವಶ್ಯಕತೆ ಐತಿ? ಯಾವ ರೀತಿ ಸಿಸ್ಟಮ್ ಇದೆ, ಯಾವ ರೀತಿ ಒಂದು ಸಿಸ್ಟಮ್ದಾಗ ನಮ್ಮನ್ನೆಲ್ಲನೂ ಜನರನ್ನ ಒಂದು ಮೂಢ ನಂಬಿಕೆ ಒಳಗೆ ಬದುಕಿಸ್ತಾ ಇದ್ದಾರೆ. ಪ್ರತಿಯೊಂದು ಈಗ ಒಂದು ಯಾವುದೋ ಒಂದು ಇಲಾಖೆ ಒಳಗೆ ಹುದ್ದೆ ಒಳಗೆ ನಾವು ಸಾಕಷ್ಟು ಇಲಾಖೆಗಳು ತಿರುಗಾಡ್ತೀವಿ. ಸಾಕಷ್ಟು ಇಲಾಖೆಗಳು ಹೋದ್ರೂ ಸರಿಯಾಗಿ ಸಿಬ್ಬಂದಿಗಳು ಇರಂಗಿಲ್ಲ. ಸಿಬ್ಬಂದಿಗಳನ್ನ ಇದ್ದಂಥ ಸಿಬ್ಬಂದಿಗಳನ್ನ ಕೇಳೋರು ಇರಂಗಿಲ್ಲ. ಅವ್ರು ಏನು ಬೇಕಾದ್ರೆ ಅವ್ರು ತಿಳಿದಿದ್ದ ಕೆಲವೊಂದು ಸಿಬ್ಬಂದಿಗಳು ಮಾಡ್ತಾರೆ. ಅದು ನೋಡಿದ್ವಿ ನಾವು. ಕೆಲವೊಂದು ಎಲ್ಲ ಇಲಾಖೆ ಒಳಗೆ ಸಾಕಷ್ಟು ಜನ ಏನು ಹೇಳ್ತಾರೋ ಇಲ್ಲರಿ ನಮ್ಮಲ್ಲಿ ಸಿಬ್ಬಂದಿಗಳು ಕೊರತೆ ಐತೆ ಅಂತ ಹೇಳ್ತಾರೆ. ಮತ್ತು ಸಿಬ್ಬಂದಿಗಳ ಕೊರತೆ ಇದ್ದು ಅದನ್ನು ಹೋರಾಟ ಮಾಡೋ ಸಾಕಷ್ಟು ವಿದ್ಯಾರ್ಥಿಗಳು 20-30 ವರ್ಷ ಈ ಶಿಕ್ಷಣ ಕಲಿಸಲಾಗಿ ಇಷ್ಟೆಲ್ಲ ಹೋರಾಟ ಮಾಡಿ ಆ ಶಿಕ್ಷಣ ಕಲಿತು 20 ವರ್ಷಗಟ್ಟಲೆ ಅದ್ರಾಗ ಅವ್ರ ಟೈಮ್ ಅವರ ಜೀವನ ವ್ಯರ್ಥ ಮಾಡಿ ಆಮೇಲೆ ಇವು ಹೋರಾಟ ಮಾಡಿ ಅವರ ಉದ್ಯೋಗ ಸಲುವಾಗಿ ಹೋರಾಟ ಮಾಡಿ ಉದ್ಯೋಗ ಪಡೆದ ಅವ್ರಿಗೆ ಮುಂದಿನ ಜೀವನದ ಬಗ್ಗೆ ಯಾವುದೋ ರೂಪಿಸಲಾರದಂತ ಇದ್ದಾರಂದ್ರೆ ಇವ್ರು ರಾಜಕೀಯ ಯಾವ ರೀತಿ ರಾಜಕೀಯ ಮಾಡತ್ತಾರೋ, ಇವ್ರನ್ನ ಯಾವ ಬೀದಿಗೆ ತರಬೇಕಂತ ರಾಜಕೀಯ ಮಾಡತ್ತಾರೋ, ಯಾವ ರೀತಿ ಮಾಡತ್ತಾರೋ ದಯವಿಟ್ಟು ಸಭಾಧ್ಯಕ್ಷರೇ ಇದೊಂದು ನಮ್ಮ ಕಡೆಯಿಂದ ಮನವಿ ಮಾಡ್ಕೋತೀವಿ, ಆಗ್ರಹಣ ಮಾಡ್ತೀವಿ. ಯಾಕಂದರೆ ಇದೊಂದು ನಮ್ಮ ಯುವಕರ ಭವಿಷ್ಯ. ಮುಂದೆ ಯುವಕರಿಗೆ ಅವ್ರಿಗೊಂದು ನ್ಯಾಯಯುತವಾಗಿ ಒಂದು ಉದ್ಯೋಗ ಕೊಟ್ಟರೆ ಮುಂದಿನ ಇನ್ನೊಂದು ಮುಖ್ಯವಾದ ವಿಷಯ ಹೇಳಬೇಕು. ಈಗ ಆಲ್ಮೋಸ್ಟ್ ಕ್ರೈಮ್ ಆಗೋದಕ್ಕೆ ಇದೊಂದು ದೊಡ್ಡ ಸಮಸ್ಯೆ. ಸರಿಯಾಗಿ ಉದ್ಯೋಗ ಇದ್ದರೆ ಯಾವುದೇ ಕ್ರೈಮ್ಗಳು ನಡೆಯಂಗಿಲ್ಲ. ಮತ್ತು ಸರಿಯಾಗಿ ಉದ್ಯೋಗ ಕೊಡಲಿಲ್ಲ ಅಂದರೆ ಇಂಥ ದೊಡ್ಡ ಕ್ರೈಮ್ಗಳು ಆಗಬೇಕು, ಏನೋ ಒಂದು ಸಣ್ಣ ಪುಟ್ಟ ಕ್ರೈಮ್ ಆಗಬೇಕು. ಇದೊಂದು ದೊಡ್ಡ ಆಧಾರ ಅಂತ ಹೇಳ್ಬೋದು. ಅದಕ್ಕೆ ದಯವಿಟ್ಟು ನಾವು ಒಂದು ಇವತ್ತಿನ ಯುವ ಅಧಿವೇಶನದ ಮೂಲಕ ಒಂದು ಮನವಿ ಮಾಡ್ಕೋತೀವಿ. ದಯವಿಟ್ಟು ಎಲ್ಲರಿಗೂ ಉದ್ಯೋಗ ಸಿಗಬೇಕು. ಉದ್ಯೋಗ ಸಿಕ್ಕ ಅವ್ರಿಗೊಂದು 20-30 ವರ್ಷ ಗಂಟಲೆ ಅವರು ಏನೋ ಒಂದು ಶಿಕ್ಷಣದೊಳಗೆ ಅದ ಅವರಿಗೆ ಒಂದು ತೊಂದರೆ ಆಗಲಾರ್ದಂಗೆ ಅವ್ರಿಗೆ ಉದ್ಯೋಗ ಕೊಟ್ಟ ಅವ್ರ ಉದ್ಯೋಗಕ್ಕೆ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಮನವಿ